ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಗಣಿತ 7ನೇ ತರಗತಿ ಭಾಗ 2 ವಿಷಯಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಒಂದು ವಿಡಿಯೋ ಶಿಕ್ಷಕರಿಗೆ, ವಿದ್ಯಾರ್ಥಿಯ ಪೋಷಕರಿಗೆ ಉಪಯುಕ್ತವಾಗುತ್ತದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಪರಿವಿಡಿ ಭಾಗ 2 ಅಧ್ಯಯನದ ಹೆಸರು ಪರಿಮಾಣಗಳ ಹೋಲಿಕೆ, ಭಾಗಲಬ್ಧ ಸಂಖ್ಯೆಗಳು, ಸುತ್ತಳತೆ ಮತ್ತು ವಿಸ್ತೀರ್ಣ, ಬೀಜೋಕ್ತಿಗಳು, ಘಾತಗಳು ಮತ್ತು ಘಾತಾಂಕಗಳು, ಸಮಮಿತಿ, ಘನಾಕೃತಿಗಳು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ಅಧ್ಯಾಯ 7 ಪರಿಮಾಣಗಳ ಹೋಲಿಕೆ. ಅಭ್ಯಾಸದ ಪ್ರಶ್ನೋತ್ತರಗಳ ಉತ್ತರವನ್ನು ನೋಡೋಣ. ಅಭ್ಯಾಸ 7.1 ಇಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರ. ಹಾಗೆ 2ನೇ ಪ್ರಶ್ನೆಯ ಉತ್ತರಗಳು, ಹಾಗೆ 4ನೇ ಪ್ರಶ್ನೆಗಳ ಉತ್ತರಗಳು, 5ನೇ ಪ್ರಶ್ನೆಯ ಉತ್ತರಗಳು, ಹಾಗೆ ಸಿ, ಡಿ, ಇ ಪ್ರಶ್ನೆಗಳ ಉತ್ತರಗಳು, ಹಾಗೆ 6ನೇ ಪ್ರಶ್ನೆಯಲ್ಲಿರುವಂತಹ ಪ್ರಶ್ನೆಗಳ ಉತ್ತರಗಳು, ಹಾಗೆ 7ನೇ ಪ್ರಶ್ನೆ, ಒಂದು ನಗರದಲ್ಲಿ 30% ಮಹಿಳೆಯರು, 40% ಪುರುಷರು, ಇವುಗಳ ಒಂದು ಶೇಕಡ ಎಷ್ಟು ಮಕ್ಕಳಿದ್ದಾರೆ ಅಂತ ಕಂಡುಹಿಡಿಯಬೇಕಾಗುತ್ತೆ. 8ನೇ ಪ್ರಶ್ನೆ, 9ನೇ ಪ್ರಶ್ನೆ, 10ನೇ ಪ್ರಶ್ನೆ. 7.2 ಅಭ್ಯಾಸದ ಪ್ರಶ್ನೆಗಳ ಉತ್ತರ ನೋಡೋಣ. 7.2ರ ಒಂದು ಅಭ್ಯಾಸದ ಪ್ರಶ್ನೋತ್ತರಗಳು. ಒಂದು ಪಟ್ಟಣದ ಜನಸಂಖ್ಯೆಯಿಂದ 24,500ಕ್ಕೆ ಇಳಿಕೆಯಾಗಿದೆ. ಇದರಲ್ಲಿರುವಂತಹ ಶೇಕಡಾವಾರು ಲೆಕ್ಕಗಳನ್ನು ಕಂಡುಹಿಡಿಯುವಂತಹದ್ದು. ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೇನೆ, ಬರ್ಕೊಂಡು ಅಭ್ಯಾಸ ಮಾಡಬಹುದು. ಭಾಗಲಬ್ಧ ಸಂಖ್ಯೆಗಳು 8.1 ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳ ಉತ್ತರವನ್ನು ನೋಡೋಣ. ಭಾಗಲಬ್ಧ ಸಂಖ್ಯೆಗಳು ಈ ಒಂದು ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳು. ಅದರಲ್ಲಿ 8.1 ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರ. ಹಾಗೆ ಇವಿಷ್ಟು ಪ್ರಶ್ನೆಗಳ ಉತ್ತರವು ಅಭ್ಯಾಸ ಮಾಡೋದಕ್ಕೆ ನೀವು ಉತ್ತರಗಳನ್ನು ಬರೆದುಕೊಂಡು ಆ ಒಂದು ಲೆಕ್ಕ ಯಾವ ರೀತಿಯಾಗಿ ಬಂದಿದೆ ಅಂತ ಅಭ್ಯಾಸ ಮಾಡಬೇಕಾಗುತ್ತೆ. 8.2 ಅಭ್ಯಾಸದ ಪ್ರಶ್ನೋತ್ತರಗಳು. 8.2 ಅಭ್ಯಾಸದ ಪ್ರಶ್ನೋತ್ತರಗಳ ಉತ್ತರ. ಗಣಿತ ವಿಷಯದಲ್ಲಿ ಬಹಳಷ್ಟು ಕಠಿಣವಾದಂತಹ ಲೆಕ್ಕಗಳನ್ನು ಸಹ ನಾವು ಅಭ್ಯಾಸ ಮಾಡೋದ್ರಿಂದ ಸರಳವಾಗುತ್ತೆ. ಆದರೆ ನಾವು ಅಭ್ಯಾಸ ಮಾಡೋದ್ರಿಂದ ಮಾತ್ರ ಲೆಕ್ಕಗಳನ್ನು ನಾವು, ಹಾಗೆ ಅದಕ್ಕೆ ಕೆಲವಾದಂತಹ ಟ್ರಿಕ್ ಇರ್ತವೆ, ಅವನ್ನ ಅಭ್ಯಾಸ ಮಾಡೋದ್ರಿಂದ ನಾವು ಗಣಿತ ಲೆಕ್ಕಗಳನ್ನು ಈಸಿಯಾಗಿ ನಾವು ಅಧ್ಯಯನ ಮಾಡಬಹುದು. ಸುತ್ತಳತೆ ಮತ್ತು ವಿಸ್ತೀರ್ಣ. ಅದರಲ್ಲಿ 9.1 ಅಭ್ಯಾಸದ ಪ್ರಶ್ನೆಗಳ ಉತ್ತರವನ್ನು ನೋಡೋಣ. ಸುತ್ತಳತೆ ಮತ್ತು ವಿಸ್ತೀರ್ಣದ ಒಂದು ಅಭ್ಯಾಸದ ಒಂದು
ಪ್ರಶ್ನೆಗಳ ಉತ್ತರಗಳನ್ನು ನೋಡೋಣ. ಅದರಲ್ಲಿ ಸಮಾನಾಂತರ ಚತುರ್ಭುಜ, ವಿಸ್ತೀರ್ಣ, ಪಾದ, ಎತ್ತರ ಇವುಗಳ ಲೆಕ್ಕಗಳನ್ನು ಅಭ್ಯಾಸ ಮಾಡಬಹುದು. ಹಾಗೆ ಪಾದ, ಎತ್ತರ ಅಂದರೆ ವಿಸ್ತೀರ್ಣವನ್ನು ಕಂಡುಹಿಡಿಯುವಾಗ ಸೂತ್ರ ಪಾದ ಇಂಟು ಎತ್ತರ ಈ ಒಂದು ಸೂತ್ರವನ್ನು ಹಾಕ್ಕೊಂಡು ಲೆಕ್ಕವನ್ನು ಮಾಡಬಹುದು. ಹಾಗೆ ಸಮಾನಾಂತರ ಚತುರ್ಭುಜದ ಒಂದು ಲೆಕ್ಕಗಳನ್ನು ನಾವು ಇದನ್ನು ಕೂಡ ಪಾದ ಇಂಟು ಎತ್ತರ ಎನ್ನುವಂತಹ ಸೂತ್ರವನ್ನು ಬಳಸಿಕೊಂಡು ಲೆಕ್ಕವನ್ನು ಮಾಡಬಹುದು. ಒಂಬತ್ತು 9.2 ಅಭ್ಯಾಸದ ಪ್ರಶ್ನೆಗಳ ಉತ್ತರವನ್ನು ನೋಡೋಣ. ಇದರಲ್ಲಿ ತ್ರಿಜ್ಯ ಇವುಗಳ ಲೆಕ್ಕ, ಹಾಗೆ ವೃತ್ತಾಕಾರದ ಹಾಳೆಯ ಸುತ್ತಳತೆಯ ಒಂದು ಲೆಕ್ಕವನ್ನು ನಾವು ಕಂಡುಹಿಡಿಯುವಂತಹದ್ದು, ಹಾಗೆ ವ್ಯಾಸಗಳ ವೃತ್ತಗಳ ಒಂದು ಲೆಕ್ಕವನ್ನು ಕಂಡುಹಿಡಿಯುವಂತಹದ್ದು, ಹಾಗೆ ವ್ಯಾಸದ ಒಂದು ವೃತ್ತಾಕಾರದ ಸುತ್ತಳತೆಯನ್ನು ಕಂಡುಹಿಡಿಯುವಂತಹದ್ದು, ಹಾಗೆ ಚಿತ್ರದಲ್ಲಿ r=d/2 ಸೂತ್ರವನ್ನು ಬಳಸಿಕೊಂಡು ಸುತ್ತಳತೆಯನ್ನು ಕಂಡುಹಿಡಿಯುವಂತಹದ್ದು, ಹಾಗೆ ಚದರ ಕಿಲೋಮೀಟರ್ಗಳ ಒಂದು ಸುತ್ತಳತೆಯನ್ನು ವ್ಯಾಸ ಮತ್ತು ವಿಸ್ತೀರ್ಣ r=d/2 ಎನ್ನುವಂತಹ ಸೂತ್ರವನ್ನು ಬಳಸಿಕೊಂಡು ಲೆಕ್ಕವನ್ನು ಮಾಡಬಹುದು. ಹಾಗೆ ವೃತ್ತದಲ್ಲಿರುವಂತಹ ವಿಸ್ತೀರ್ಣದ ಹೆಚ್ಚು ಜಾಗವನ್ನು ಆವೃತ್ತಿಗೊಳಿಸಿರುವಂತಹ ಭಾಗವನ್ನು ನಾವು ಕಂಡುಹಿಡಿಯುವಂತಹದ್ದು, ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಸೂತ್ರವನ್ನು ಬಳಸಿಕೊಂಡು ಕಂಡುಹಿಡಿಯಬೇಕಾಗುತ್ತೆ. ಹಾಗೆ 10ನೇ ಪ್ರಶ್ನೆ, ಹನ್ನೊಂದನೇ ಪ್ರಶ್ನೆಗೆ ಉತ್ತರ ಬಾಹುವಿನ ಚೌಕಾಕಾರದ ಅಲ್ಯೂಮಿನಿಯಂನಲ್ಲಿರುವಂತಹ ಒಂದು ಚೌಕದ ಒಂದು ವಿಸ್ತೀರ್ಣದ ವೃತ್ತದ ಒಂದು ಸುತ್ತಳತೆಯನ್ನು ಕಂಡುಹಿಡಿಯುವಂತಹದ್ದು. ಇದಕ್ಕೆ ಸೂತ್ರ ಹಾಗೆ ಇಲ್ಲಿರುವಂತಹ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯುವಂತಹದ್ದು, ಹಾಗೆ ಒಂದು ವೃತ್ತಾಕಾರದ ಹೂವಿನ ತೋಟವು 4 ಸೆಂಟಿಮೀಟರ್ ಅಗಲವಾಗಿದ್ದರೆ ಅದರ ಒಂದು ಒಟ್ಟು ಪದದ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರವಾಗಿರುತ್ತೆ. ನಾನು ವಿವರಣೆ ಮುಖಾಂತರ ಉತ್ತರವನ್ನು ಕೊಟ್ಟಿದ್ದೇನೆ, ನೀವು ಬರ್ಕೊಂಡು ಅಭ್ಯಾಸವನ್ನು ಮಾಡಬಹುದು. ಹಾಗೆ 17ನೇ ಪ್ರಶ್ನೆಗೆ ಒಂದು ಉತ್ತರ, ಬೀಜೋಕ್ತಿಗಳು. ಅದರಲ್ಲಿ 10.1 ಅಭ್ಯಾಸದ ಒಂದು ಪ್ರಶ್ನೋತ್ತರಗಳ ಉತ್ತರವನ್ನು ನೋಡೋಣ. ಬೀಜೋಕ್ತಿಗಳು ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಹಾಗೆ ಬೀಜೋಕ್ತಿಗಳ ವಿಷಯದ ಒಂದು ಅಧ್ಯಯನದ ಒಂದು ಅಭ್ಯಾಸದ ಪ್ರಶ್ನೋತ್ತರಗಳ ಒಂದು ಉತ್ತರ. ಹಾಗೆ ಇಲ್ಲಿ ದ್ವಿಪದೋಕ್ತಿಗಳು, ಹಾಗೆ ತ್ರಿಪದೋಕ್ತಿ, ಏಕಪದೋಕ್ತಿಗಳು ಇವುಗಳ ಬಗ್ಗೆ ಅಭ್ಯಾಸ ಮಾಡಬಹುದು. ಸಜಾತಿ ವಿಜಾತಿಯ ಒಂದು ಬೀಜೋಕ್ತಿಗಳು, ಹಾಗೆ 10.2 ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳ ಉತ್ತರವನ್ನು ನೋಡಬಹುದು.
a is equal to 2, b is equal to -2. ಹಾಗೆ ಇಲ್ಲಿ ಇವುಗಳನ್ನು ಸೂತ್ರವನ್ನು ಬಳಸಿಕೊಂಡು ಲೆಕ್ಕವನ್ನು ಬೀಜೋಕ್ತಿಗಳನ್ನು ಕಂಡುಹಿಡಿಯುವಂತಹದ್ದು.